ಹಲೋ ಮೈ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ನ 6ನೇ ಕ್ವಶನ್. ಹಾಗೂ ಈ ಕ್ವಶನನ್ನು 2022 KUD 5 ಮಾರ್ಕ್ಸ್ CBS ಸಿಲೆಬಸ್ ಇದ್ದವ್ರಿಗೆ ಕೇಳಿದಂಥ ಕ್ವಶನ್ ಇದು. ಕ್ವಶನ್ನು: ಎ ವಾಷಿಂಗ್ ಮಷಿನ್ ಕಾಸ್ಟಿಂಗ್ ₹13,200 ವಾಸ್ ಸೋಲ್ಡ್ ಆನ್ ಇನ್ಸ್ಟಾಲ್ಮೆಂಟ್ ಬೇಸಿಸ್. ಅಂದರೆ ಇಲ್ಲ, ₹13,200 ಇರುವಂಥ ಒಂದು ವಾಷಿಂಗ್ ಮಷೀನನ್ನು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಪೇ ಮಾಡಿದ್ದಾರೆ, ಇನ್ಸ್ಟಾಲ್ಮೆಂಟ್ ಬೇಸಿಸ್ ಸೇಲ್ ಮಾಡಿದ್ದಾರೆ. ದ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ ₹1,500. ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇಲ್ಲಿ 1,500 ಈಚ್ ಅದ. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ಡ್. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ಡ್. ಈ ಒಂದು ಕ್ವಶನ್ ಅಲ್ಲಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಅವ್ರು ಕೊಟ್ಟಿಲ್ಲ. ಸೊ ಇದನ್ನು ನಾವು ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಅನ್ನ 10 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಂತ ತಿಳ್ಕೊಂಡು, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ 10. ಆ ಒಂದು ಇಯರ್ ಅಲ್ಲಿ ಈ 10 ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ 10 ಅಂತ ಕೊಟ್ಟಿದ್ದಿಲ್ಲ. ಸೊ ಆ ಒಂದು ಇಯರ್ ಅಲ್ಲಿ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಬಂದಿತ್ತು. ಸೊ ಆದ್ರಿಂದ ನಾವು ಇಲ್ಲಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಅನ್ನ 10 ಅಂತ ಅಸ್ಯೂಮ್ ಮಾಡ್ಕೋಣ. ಸೊ ಈಗ ಗಿವನ್ ಇನ್ಫಾರ್ಮೇಶನ್ ಬರ್ಕೋಣ. Cash price of washing machine. $13,200 less down cash ಅಥವಾ or first installment 1,500 ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಟು ಪೇ 11,700. So number of installments number of installments is equal to n is equal to 10 minus 1. 10 minus 1 ಹೇಗಂದ್ರೆ ಟೋಟಲ್ ಔಟ್ ಆಫ್ 10 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಟ್ ದ ಟೈಮ್ ಆಫ್ ಡೌನ್ ಪೇಮೆಂಟ್ ಹೋಗಿದೆ. ಸೊ ಅದರಿಂದ 10 minus 1 is equal to 9 ಇನ್ಸ್ಟಾಲ್ಮೆಂಟ್ಸ್. ನೆಕ್ಸ್ಟ್ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್, ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ is equal to ₹1,500 each installment. Next, actual amount paid. Actual amount paid is equal to n into I. n ಇಲ್ಲಿ 9 into 1,500 is equal to 13,500. So therefore actual amount paid. ಅದೇ ರೀತಿ excess pay is equal to E is equal to actual amount pay minus balance to pay. ಸೊ ಆಕ್ಚುಯಲ್ ಅಮೌಂಟ್ ಪೇ ಇಲ್ಲಿ 13,200 ಮೈನಸ್ ಬ್ಯಾಲೆನ್ಸ್ ಟು ಪೇ 11,700. ಸೊ ಎಕ್ಸೆಸ್ ಪೇ 1,800. ಸೊ E is equal to excess pay. Therefore R is equal to rate of interest. R is equal to question mark. ಅಂದ್ರೆ ಈ ಒಂದು ಕ್ವಶನ್ ಅಲ್ಲಿ a washing machine costing ₹13,200 was sold on installment basis, paid in monthly installments of 1,500 each. Find the rate of interest, the number of installments being 10. So cash ವಾಷಿಂಗ್ ಮಷೀನ್ ಅಲ್ಲಿ
13,200. The down payment or first installment ಇಲ್ಲಿ at the date of purchase ಆಗಿದೆ. ಸೊ 15,200 1500 ಲೆಸ್ ಮಾಡ್ಕೊರಿ. ಸೊ ಈ ಅಮೌಂಟ್ ಲೆಸ್ ಮಾಡ್ಕೊಂಡ್ರೆ ನಮಗೆ ಸಿಗೋದು 11,700. ಇದು ಬ್ಯಾಲೆನ್ಸ್ ಟು ಪೇ. ಸೊ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ n is equal to 10 minus 1 is equal to 9. So each installment amount I is equal to 1500. Then actual amount paid n into I. So 9 into 1,500 13,500. So excess pay E is equal to actual amount pay 13,500. So balance to pay 11,700. So excess amount paid here 1,800. Find the rate of interest. R is equal to. So ಇಲ್ಲಿ rate of interest is R is equal to 2,400 into E divided by n plus 1 I into E. So 2,400 as per formula, E 1,800 divided by n 9 bracket of 9 plus 1 I in the sense each installment amount 1500 minus 2 into E here excess amount pay. So ಇಲ್ಲಿ ಈ 2,400 into 1,800 ಮಾಡಿದ್ರೆ 43,20,000 divided by 9 plus 1 10 into 1500 minus 2 into 3,600. So 43,20,000 divided by 9 10 into 1500 15,000 minus 3,600. So 43,20,000 divided by 9 into 15,000 and 3,600 less ಮಾಡಿದ್ರೆ 11,400. Therefore 43,20,000 divided by 1,02,600. Therefore R is equal to 42.11%. ಸೊ ಈ ಒಂದು ಲೆಕ್ಕದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋದಕ್ಕೆ 2,400 ಇಂಟು ಇ n plus 1 into I minus 2 into E ಈ ಫಾರ್ಮುಲಾ ಹಾಕಿ. ಸೊ 2,400 ಆಸ್ ಪರ್ ಫಾರ್ಮುಲಾ, E ಫಾರ್ ಎಕ್ಸಸ್ ಅಮೌಂಟ್ 1,800 ಇದೆ ಇಲ್ಲಿ ಎಕ್ಸಸ್ ಅಮೌಂಟ್. ಸೊ 9 n ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ 9. ಸೊ 9 plus 1 n plus 1. So 1,500 minus 2 as per formula. E means 1,800. So 10 plus 1 10 into 1500 15,000 3,600 as it is. So ಈ 15,000 ಒಳಗಡೆ 3,600 ಲೆಸ್ ಮಾಡಿದ್ರೆ 11,400 ಬಂತು. 11,400 into 9 ಮಾಡ್ರಿ 1,02,600. ಸೊ 43,20,000 ಅಲ್ಲಿ 1,02,600 ಲೆಸ್ ಮಾಡಿದ್ರೆ 42.11% ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂತಿಲ್ಲ. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, 7th ಕ್ವಶನ್ 2021 ಇಸ್ವಿ KUD ಯೂನಿವರ್ಸಿಟಿಗೆ ಕೇಳಿದಂಥ ಕ್ವಶನ್ 5 ಮಾರ್ಕ್ಸಿಗೆ. ಅ ಮೊಬೈಲ್ ಸೆಟ್ ಕ್ಯಾನ್ ಬಿ ಪರ್ಚೇಸ್ಡ್ ಫಾರ್ 15,000 ಫಾರ್ ಕ್ಯಾಶ್, ಬಟ್ he purchased on installment 9 monthly installments of ₹2,000 each, first installment being paid on the date of purchase. Find the rate of interest. ಈ ಒಂದು ಕೇಸಲ್ಲಿ ಒಂದು ಮೊಬೈಲ್ ಪ್ರೈಸ್ ಎಷ್ಟಿದೆ? ಇಲ್ಲಿ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 15,000 ಇದೆ. ಬಟ್ ಇಲ್ಲಿ ಅವ್ರು ಯಾವ ಬೇಸ್ ಮೇಲೆ ಪರ್ಚೇಸ್ ಮಾಡ್ತಾರೆ? ಪರ್ಚೇಸ್ ಆನ್ ಇನ್ಸ್ಟಾಲ್ಮೆಂಟ್ ಬೇಸ್ 9 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ ₹2,000 ಈಚ್. ಅಂದ್ರೆ ₹2,000 ಹಂಗೆ ಪ್ರತಿ ತಿಂಗಳು ತುಂಬ್ತಾ ಹೋಗೋದು. ಟೋಟಲ್ 9 ತಿಂಗಳು ತುಂಬೋದು. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬೀಯಿಂಗ್ ಪೇಡ್ ಆನ್ ಡೇಟ್ ಆಫ್ ಪರ್ಚೇಸ್. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆನ್ ದ ಡೇಟ್ ಆಫ್ ಪರ್ಚೇಸೇ ಪೇ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ
ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿ ಅಂತ ಹೇಳಿದಾರೆ. ಸೊ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು ಇಲ್ಲಿ. ಸೊಲ್ಯೂಷನ್ ಗಿವನ್ ಇನ್ಫಾರ್ಮೇಶನ್. ಗಿವನ್ cash price of mobile 15,000, like less down payment or first installment ಇಲ್ಲಿ ಆನ್ ದ ಡೇಟ್ ಆಫ್ ಪರ್ಚೇಸ್ ಇದರಲ್ಲಿ. ಸೊ 2,000 ಲೆಸ್ ಮಾಡ್ಕೋಬೇಕು. 2,000 ಲೆಸ್ ಮಾಡ್ಬೇಕು. ಸೊ 13,000 ಈಸ್ ದ ನಮಗೆ ಬ್ಯಾಲೆನ್ಸ್ ಟು ಪೇ. ಸೊ ಬ್ಯಾಲೆನ್ಸ್ ಟು ಪೇ. ಲೈಕ್ವೈಸ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್. Number of installments n is equal to 9 minus 1 at the rate of purchase ಹೋಗಿದೆ. So 8 installments, n is equal to 8. So each installment amount is equal to I is equal to 2,000. Is 2,000. Next, actual amount pay. Actual amount pay is equal to n into I. Number of installment 8, per installment amount 2,000. n 8 2,000. So therefore 16,000. Actual pay. Next, excess pay equal to E is equal to actual pay, actual amount pay minus balance to pay. So actual amount pay 16,000. So balance to pay 13,000. So 16,000 minus 13,000, 3,000 excess pay. So R, rate of interest, is equal to R is equal to question mark. So ಇಲ್ಲಿ rate of interest is equal to question mark ಇದೆ. So rate of interest ಕಂಡುಹಿಡಿಯುವ ಸೂತ್ರ ಇಲ್ಲಿ 2,400 into E n plus 1 I minus 2 into E. So ಇಲ್ಲಿ 2,400 as per formula ಅದೇ ತರ ಬರ್ಕೋಬೇಕು. 2,400 into E for excess amount into 3,000 divided by n. n ಇಲ್ಲಿ 8 ಇದೆ. 8 bracket of 8 plus 1 I. Each installment amount 2,000 minus 2 into E. Excess amount 3,000 ಇದೆ. So 3,000. So 2,400 into 3,000 ಮಾಡಿದ್ರೆ 2,400 3,000 ಮಾಡಿದ್ರೆ 72 lakhs. 72 lakhs divided by 8. 8 plus 1 9 ಆಗುತ್ತೆ ಇಲ್ಲಿ. 9 into 2,000 minus 2 into 3,000 6,000. So 72 lakh divided by 8. 9 into 2,000 18,000 minus 6,000. Therefore 72 lakh divided by 8 into 12,000. So 72 lakh divided by 96,000. Therefore R is equal to 75%. 75%. ಈ ಒಂದು ಕ್ವಶನ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 75% ಬರ್ತಾ ಇದೆ. ಸೊ ಕೊಟ್ಟಂತ ಇನ್ಫಾರ್ಮೇಶನ್ಸ್ ಅನ್ನ ಫಿಲ್ ಮಾಡ್ಕೊಂಡು
ಸಿಂಪ್ಲಿಫೈ ಮಾಡಿಬಿಟ್ರೆ ನಮಗೆ 75% ಬರ್ತಾ ಇದೆ. ಥ್ಯಾಂಕ್ ಯು.